ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಎಷ್ಟಪ್ಪ ಪರ್ಸೆಂಟೇಜ್ ಅಂದರೆ ಡೇಟು 10 ಶುಕ್ರವಾರ 80% ಇದೆ. ಮೆಸೇಜ್ ಸೆಂಟ್ರ್ ಓಪನ್ ಮಾಡೋಣ ಇರು ಬ್ರೇಕ್ಫಾಸ್ಟ್ಗೆ ಏನೇನು ಕೊಟ್ಟವನು ಅಂತ. ಅಂದರೆ ಈ ಝೋನಲ್ಲಿ ಸಂಜಯ್ ನಗರ್ ನ್ಯೂ ಬೇಲ್ ರೋಡ್ RT ನಗರ್ ಝೋನಲ್ಲಿ 50 40 40 25% ಇರೋದು. ಮತ್ತು 6 ರಿಂದ 10 ಸಂಜೆ 40 ರೂಪಾಯಿ ಇರೋದು ಎಕ್ಸ್ಟ್ರಾ. ಮತ್ತು ಮಧ್ಯಾಹ್ನ 45% ಇದೆ ಆ ಝೋನಲ್ಲಿ. ಈ ಝೋನಲ್ಲಿ ಎಷ್ಟಿದೆ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಈ ಝೋನಲ್ಲಿ ಬಂದುಬಿಟ್ಟು ಸಹಕಾರ ನಗರ ಝೋನಲ್ಲಿ 80% ಇದೆ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 29,205 ಕಿಲೋಮೀಟ್ರ್ ಆಗಿದೆ ನೋಡಿ. 29,205 ಕಿಲೋಮೀಟ್ರ್ ಆಗಿದೆ. ಇನ್ನೂ ಒಂದು ನಿಮಿಷ ಇದೆ ಲಾಗಿನ್ ಆಗೋಕ್ಕೆ. ನೋಡೋಣ ಬರ್ರಿ. ಇವತ್ತು ಶುಕ್ರವಾರ ಏನು ಅರ್ನಿಂಗ್ಸ್ ಆಗುತ್ತೋ ಗೊತ್ತಿಲ್ಲ, ಎಷ್ಟಾಗುತ್ತಂತನೂ ಗೊತ್ತಿಲ್ಲ. ಕೆಲವೊಮ್ಮೆ ಪೆಟ್ರೋಲ್ ಅಂತೂ ಮುಳ್ಳು ಫುಲ್ ಇದೆ. ಒಂದು 2-3 ಲೀಟ್ರ್ ಕಮ್ಮಿ ಇರೋದಷ್ಟೇ. ಜೈ ಆಂಜನೇಯ, ಓಂ ನಮಃ ಶಿವಾಯ. ನೋಡೋಣ ಹೋಗ್ತಾ ಹಂಗೆ ಲಾಗಿನ್ ಆಗಿಬಿಡೋಣ. ಎಲ್ಲಿ ಆರ್ಡ್ರ್ ಕೊಡ್ತಾನೆ, ಏನು ಕೆಫೆ ಅಹಮದಾಬಾದ್ ಕೊಡ್ತಾನೋ, ಏನು ಪಾಕಶಾಲೆಗೆ ಹಿಡಿತಾನೋ, ಏನದು ಶ್ರೀರಾಮ್ ಫುಡ್ ಅಂತ ಇದೆಯಲ್ಲ, ಶ್ರೀರಾಮು ಯಾವುದೋ ಇದೆ ಅದು ತಿಂಡ್ಲತ್ರ, ಅದಕ್ಕೆ ಹಿಡಿತಾನೋ ಗೊತ್ತಿಲ್ಲ. ಇವಾಗ ಹೋಗ್ತಾ ಹಾಗೆ. ಮತ್ತು ಡೈಲಿ ನೀವು ಎಷ್ಟು ಹಿಡಿತೀರ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಮತ್ತು ಹೊಸಬ್ರು ಯಾರಾದರೂ ಬರೋರಿದ್ರೆ ಸ್ವಿಗ್ಗಿ ಆಗಲಿ ಝೊಮ್ಯಾಟೊ ಆಗಲಿ ರೆಫರ್ ಮಾಡಿಕೊಡ್ತೀನಿ. ಸದ್ಯಕ್ಕೆ ನಾನು ಲಾಗಿನ್ ಆಗಿದ್ದೀನಿ 6:45 ಗಂಟೆಗೆ. ಅಂದರೆ 15 ನಿಮಿಷ ಮುಂಚೆ ಲಾಗಿನ್ ಆಗ್ಬೋದಲ್ಲ, ಅದಕ್ಕೆ. ಆದರೆ ಲಾಗೌಟ್ ಮಾತ್ರ ಬೇಗ ಮಾಡೋಕ್ಕಾಗಲ್ಲ. ಟೈಮಿಂಗ್ ಪ್ರಕಾರ ಲಾಗೌಟ್ ಮಾಡ್ಕೋಬೋದು. ಒಂದು 10-15 ನಿಮಿಷ ಲಾಗಿನ್ ಬೇಗ ಮಾಡ್ಕೋಬೋದು. ನಾನು ಮಾಡೋ ಟೈಮಿಂಗ್ಸು ಬಂದುಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 4 ಗಂಟೆ. ಅದಾದಮೇಲೆ ಚೂರು 2-3 ಅವರ್ ರೆಸ್ಟ್ ಮಾಡ್ತೀನಿ. ರೆಸ್ಟ್ ಯಾಕಪ್ಪ ಮಾಡ್ತೀನಿ ಅಂದರೆ ಇದು ಎಡಿಟಿಂಗ್ ಇರುತ್ತೆ ಅಂತ ಅಂದ್ಕೊಂಡು. ಇಲ್ಲಿ 30 ರೂಪಾಯಿ ಸರ್ಜು. ಇಲ್ಲಿಂದ ಕೆಫೆ ಪ್ರಸಿದ್ಧ. ಎಲ್ಲಿ ಕೊಟ್ಟ ಆರ್ಡ್ರು, ಮೊದಲನೇ ಆರ್ಡ್ರು ಭೂಪ್ಸಂದ್ರ, ಸಂಜಯ್ ನಗರ ಭೂಪ್ಸಂದ್ರ ಹತ್ರ ಕೊಟ್ಟವನೆ ಮೊದಲನೇ ಆರ್ಡ್ರು. 1 ಪ್ಲೇಟ್ ಪುರಿ ಬಿದ್ದಿರೋದು. 1 ಪ್ಲೇಟ್ ಪುರಿ ಅಣ್ಣ ಬೇಗ ಕೊಟ್ಟಿದ್ದೀರಾ? ಹಾಂ, ನಾನೇ ಲೇಟಾಗಿ ಬಂದ. ತುಂಬ ಹೊತ್ತಾಯ್ತು ಆರ್ಡ್ರ್ ಬಂದಿದ್ದು. ಹಾಂ, ಹೌದಾ? ನಾನು 6:45 ಗಂಟೆ ಲಾಗಿನ್ ಆಗೋದಲ್ಲ. ಲಾಗಿನ್ ಆಗಿ ಕರೆಕ್ಟ್ 2 ನಿಮಿಷದಲ್ಲಿ ಇಲ್ಲಿದ್ದೀನಿ. ಸರ್, ಹಾಂ ಸರಿ ಸರ್, ಬರ್ರಿ. ಇವಾಗ ಎಲ್ಲಿ ಹೋಗ್ಬೇಕು? ಭೂಪ್ಸಂದ್ರ. ರೈಲ್ವೆ ಗೇಟ್ ಬೇರೆ ಕ್ಲೋಸ್ ಆಗಿರುತ್ತೆ ನಾನು ಅನ್ಕೋತೀನಿ. BL ಕಡೆಯಿಂದ ಹೋಗೋಣ. ಯಾಕಂದರೆ ಮತ್ತೆ ಅಲ್ಲಿ ರೈಲ್ವೆ ಗೇಟ್ ಕ್ಲೋಸ್ ಆಗಿದ್ದರೆ ಅಲ್ಲೇ ಒಂದು 10 ನಿಮಿಷ ಆಗಿಬಿಡುತ್ತಲ್ಲ, ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಮತ್ತೆ ಅಲ್ಲಿ ವೇಟ್ ಮಾಡ್ಕೊಂಡು ನಿಂತ್ಕೋಬೇಕಲ್ಲ. ದೂರ ಆದರೂ ಪರವಾಗಿಲ್ಲ, 1 ಕಿಲೋಮೀಟ್ರು. ಟ್ರಾಫಿಕ್ ಕಡೆ ನಾನು ಜಾಸ್ತಿ ಯೂಸೇ ಮಾಡಲ್ಲ ಬೈಕ್ನ. ನಾನು ಬೈಕೇ ಹೋಗಲ್ವ, ನಾನೇ ಹೋಗಲ್ಲ ಗೊತ್ತಿಲ್ಲ. ಸಾರಿ, ಅದು ಮರ್ತೋಗ್ಬಿಟ್ನಲ್ಲ, ಅರ್ಧಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಯಾವುದಂದರೆ ಶಿಫ್ಟು ಬೆಳಗ್ಗೆ 7 ರಿಂದ 8, 8 ರಿಂದ 9, 9 ರಿಂದ 12 ಮತ್ತು 12 ರಿಂದ 4 ಆ ಶಿಫ್ಟ್ ಅಷ್ಟೇ ಬುಕ್ ಮಾಡಿಕೊಂಡು ಕೆಲಸ ಮಾಡ್ತೀನಿ. ಆಮೇಲೆ ಮನೆಗೆ ಹೋಗ್ಬಿಟ್ಟು ಅಂದರೆ ಎಡಿಟಿಂಗ್ ಅದು ಇದು ಇರುತ್ತಲ್ಲ ವೀಡಿಯೋದು, ಅದ್ರಗೋಸ್ಕರ ಅಲ್ಲೊಂದು 2 ಅವರ್ ಟೈಮ್ ಕೊಡ್ತೀನಿ. ಸಂಜೆ ತುಂಬ ಹೊತ್ತು ವೀಡಿಯೋ ಮಾಡಲ್ಲ, ನೈಟ್ನಲ್ಲಿ ಬೇಗ ಮಲ್ಕೋಬೇಕಾಗತ್ತಲ್ಲ, ಆ ಕಾರಣಕ್ಕಾಗಿ ತುಂಬ ವೀಡಿಯೋ ಮಾಡಲ್ಲ ನೈಟ್ ಹೊತ್ತಿನಲ್ಲಿ. ಸುಮ್ಮನೆ ಇದಕ್ಕೆ ಬೇಕಂತ ಜಾಸ್ತಿ ಹೊತ್ತು ಟೈಮು ಆಗುತ್ತಲ್ಲ ಅಲ್ಲಿ. ಮತ್ತು ಎಡಿಟಿಂಗ್ ಮತ್ತು ಅಲ್ಲೊಂದು ಅರ್ಧ ಅವರ್ ಹೋಗಿಬಿಡುತ್ತೆ. ನೈಟ್ 12-1 ಗಂಟೆ ಆಗಿಬಿಡುತ್ತೆ ಅಂತ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಜಾಸ್ತಿ ವೀಡಿಯೋ ಮಾಡಲ್ಲ ನೈಟ್ನಲ್ಲಿ. ಒಂದು 6:45, 7 ಗಂಟೆಗೆ ಅಷ್ಟು ವೀಡಿಯೋ ಮಾಡ್ಕೊಂಡಿರ್ತೀನಿ. ಬಿಟ್ಟರೆ ಡೈರೆಕ್ಟು 11 ಗಂಟೆಗೆ ವೀಡಿಯೋ ಮಾಡ್ಕೊತೀನಿ. ಸಾರಿ, 10:45 ಗಂಟೆಗೆ. ಏನು ವೆದರ್ ಇದೆ ಗೊತ್ತಾ, ಸಖತ್ತಾಗಿದೆ. ನೈಟೆಲ್ಲ ಮಳೆ ಬಂದಿತ್ತು. ರೋಡೆಲ್ಲ ಹೆಂಗೆ ಕಾಣ್ತಾ ಇದೆ, ಗಿಡ ಮರಗಳೆಲ್ಲ ಹಚ್ಚು ಹಸಿರಾಗಿ ಯಾಕಂದ್ರೆ ಸೈಕಾಗೈತೆ BL ರೋಡ್ ಮಾತ್ರ. ಅದೇ BL ದಾಟದಾದ್ಮೇಲೆ ಹೇಳ್ತೀನಿ, ರೋಡು ಯಪ್ಪ ರೋಡ ಏನು ಹಳ್ಳಣ ಏನು ಇದನ್ನು ಗುಂಡೆಗಳು ಸಿಕ್ಕಾಪಟ್ಟೆ ಆಚೆ ಬಂದುಬಿಟ್ಟಾವೆ. ಒಂದು ರೋಡ್ ಸರಿ ಇರಲ್ಲ BL ಆದಮೇಲೆ. ತೋರಿಸ್ತೀನಿ BL ಆದಮೇಲೆ ಹೆಂಗಿದೆ ಅಂತ ರೋಡು. ಇವಾಗ BL ನೋಡಿ ಹೆಂಗಿದೆ ಅಂತ ತೋರಿಸ್ತೀನಿ ರೋಡು. ಇಲ್ಲಿಗೆ BL ಕಂಪ್ಲೀಟ್ ಆಯಿತು. ಇದು BL ಬಸ್ ಸ್ಟಾಪು, ಅಂದರೆ BL ಸರ್ಕಲ್ ಅಂತಾರೆ. BL ಬಸ್ ಸ್ಟಾಪು, ಇದೇ ಬಸ್ ಸ್ಟಾಪು. ಆ ಸೈಡು ಬಸ್ ಸ್ಟಾಪ್ ಇದೆ ನೋಡಿರಿ. ರೋಡ್ಗಳು ಏನು ಚಂದ ಆಗಿಬಿಟ್ಟವೆ ನೋಡಿರಿ. ಹಳ್ಳಗಳು ಯಪ್ಪ ದೇವ್ರೆ. ತೋರಿಸ್ತೀನಿ ಇನ್ನು ಮುಂದೆ ರೋಡ್ಗಳು ಒಂದೊಂದು ಮುತ್ತು ರತ್ನಗಳ ಥರ ಗುಂಡೆಗಳು ಬಿದ್ದಾವೆ ನೋಡಿರಿ. ಇದು ರೋಡ್ಗಳು. ಇದರಲ್ಲಿ ನಮ್ಮ ಗಾಡಿಗಳು ಹೆಂಗೆ ಹೋಗ್ಬೇಕು ಹೇಳಿ. ಅದರಲ್ಲಿ ಬರೋ ಕಾರ್ ಗಾಡಿಯವರು ಸ್ಲೋನೇ ಮಾಡಿಬಿಡ್ತಾರೆ. 2 ವೀಲರ್ ಹೆಂಗೋ ಇರುತ್ತೆ, ಚಿಕ್ಕ ಇದರಲ್ಲಿಂದ ಹೋಗ್ಬಿಡ್ತಾರೆ ಪಾರಾಗಿಬಿಟ್ಟು. ನೋಡಿರಿ ರೋಡ್ಗಳು ಎಷ್ಟು ಕೆಟ್ಟಾಗಿಬಿಟ್ಟೈತೆ. ವೀಡಿಯೋದಲ್ಲಿ ಸರಿಯಾಗಿ ಕಾಣ್ತೈತಲ್ಲ ಗೊತ್ತಿಲ್ಲ. ಯಪ್ಪ ಜೈ ಆಂಜನೇಯ. ನೋಡಿರಿ ರೋಡ್ಗಳು ಎಷ್ಟು ಹಳ್ಳಗಳು ಬಿದ್ದಿರೋದು. ಒಂದು ಸರಿ ನಾನು ಕಾರ್ ಹಿಂದ್ಗಡೆ ಹೋಗ್ತಾಯಿದ್ದೀನಿ, ಆರಾಮಾಗಿ ಇಷ್ಟು ಏನು ತೆಗ್ಗ ಬಿದ್ದಿರೋದು ದೊಡ್ಡಕ್ಕಂತ ಹಾಕಿಬಿಟ್ಟಿದ್ದೀನಿ. ಆ ತೆಗ್ಗದಲ್ಲಿ ಹಾಕೊಂಡು ಬಿದ್ದುಬಿಡ್ತಿದ್ದೆ. ಅದು ಕಾಣಲಿಲ್ಲ. ಮುಂದೆ ಕರೆಕ್ಟಾಗಿ ಕಾರ್ ಇದ್ದರೆ ಕಾರ್ ಹಿಂದ್ಗಡೆ ಅಕ್ಕಪಕ್ಕ ಗಾಡಿಗಳು ನಾನು ಅದ್ರ ಕಾರ್ ಹಿಂದೆ ಹೋಗ್ತಾಯಿದ್ನಲ್ಲ, ಅದಕ್ಕೆ. ಇಲ್ಲಿ ನೋಡಿ ಇನ್ನೊಂದು ಅಬ್ಸರ್ವ್ ಮಾಡಿ, ಈ ಥರ ನೀರು ಹೋಗೋಕ್ಕೆ ಜಾಗ ಮಾಡಿದಾರಲ್ಲ ಇವೆಲ್ಲ, ಅಲ್ಲಿ ಮುಚ್ಚೆ ಇಲ್ಲ ಸರಿಯಾಗಿ. ಈ ಕಡೆ ಎಲ್ಲ ಮಾಡಿದ್ದಾರೆ ಇವಾಗ, ಪರವಾಗಿಲ್ಲ. ನೋಡಿರಿ ಇನ್ನೂ ಗುಂಡೆಗಳು ಹಾಗೆ ಇದ್ದಾವೆ. ಯಾವಾಗ ರೆಡಿ ಮಾಡ್ತಾರೋ ಯಾರು ಗೊತ್ತಪ್ಪ.
ಈ ರೋಡು ವರ್ಷದಲ್ಲಿ 2 ಸರಿ ಮಾಡ್ತಾರೆ. ಆದರೆ ಏನು ಮಾಡೋದು, ಒಂದೇ ಮಳೆಗೆ ಹೋಗಿ ಕಿತ್ಕೊಂಡು ಹೋಗೇ ಬಿಡುತ್ತೆ ರೋಡು. ಆ ಥರ ರೋಡ್. ಅದ್ರ ಕೆಳಗಡೆ ರೋಡ್ ಮಾತ್ರ ಅದು ರಿಂಗ್ ರೋಡ್ ಅಲ್ವಾ, ಸಖತ್ತಾಗೈತೆ ಮಾತ್ರ. ಅಂತ ಹೋಗ್ಬೋದು. ಅದು ಏನು 1.5-2 ಕಿಲೋಮೀಟ್ರ್ ಅಷ್ಟೇ ಚೆನ್ನಾಗಿರೋದು. ಸಿಗ್ನಲ್ ಬಿಟ್ಟೈತೆ, ಹೊರಡ್ರು ಅಲ್ಲೇ ನಿಂತ್ಕೊಂಡ್ರೆ ಹೆಂಗೆ, ನಾವು ಬೇಗ ಬಂದುಬಿಡೋಣ. ಡ್ರಾಪು ಬೂಪ್ಸ್ ಅಂದ್ರೆ ಆಗೈತಲ್ಲ, ಹೋಗಬೇಕು. ಫಸ್ಟ್ ಆರ್ಡ್ರು ಡ್ರಾಪ್ ಆಯಿತು, 57 ರೂಪಾಯಿ ಕೊಟ್ಟಿದ್ದ. ಓಂ ನಮಃ ಶಿವ. ಎಷ್ಟು ಕರೆಕ್ಟಾಗಿ 11 ನಿಮಿಷಲ್ಲಿ ಮತ್ತೊಂದು ಆರ್ಡ್ರ್ ಕೊಟ್ಟೇ ಬಿಟ್ಟ. ಎಲ್ಲಿ ಕೊಟ್ಟ, ಯಾವುದು ಹೋಟೆಲ್ ಅಂತ ಗೊತ್ತಿಲ್ವಲ್ಲ. ಡೆಲಿವರಿ ಆಗಿದ ತಕ್ಷಣ ಕೊಟ್ಬಿಟ್ಟವನೆ. ಎಲ್ಲಿ ಕೊಟ್ಟ, ಯಾವ್ದು ಹೋಟೆಲು, ಸೋಲೆ ಬರ್ಗರ್ಸು. ಎಲ್ಲಿ ಗೊತ್ತಾ, ಪಿಕಪ್ ಎಳೆದಿರೋದು ಮಗಾಣೆ ಅಲ್ಲ ಇವನು. ಇದ್ರ ಹತ್ರ ಎಲ್ಲಿ ಯಾವುದಪ್ಪ ಅಂದರೆ ಇದು ಕಿಚನ್ಸು, ಮೇಘನಾ ಫುಡ್ಸ್ ಕಿಚನ್ಸ್ ಹತ್ರ ಪಿಕಪ್ಪು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಮ್ಯಾಪ್ ಹಾಕೊಂಡಿರಿ, ಗೂಗಲ್ ಮ್ಯಾಪ್ 3.7. ಡ್ರಾಪು ಆ ಕಡೆ ಐತೆ, ಎಲ್ಲೋ ಬರಲ್ಲ. ರೋಡ್ ಬೆಳಗ್ಗೆ ಖಾಲಿ ಇರುತ್ತೆ. ಹೆಬ್ಬಾಳ ಕಡೆಯಿಂದ ಹೋಗಿ ಬೇಗ ಹೋಗ್ಬಿಡೋಣ. ಡ್ರಾಪ್ ಎಲ್ಲಪ್ಪ ಅಂದರೆ ಅಮೃತಹಳ್ಳಿ. ಕರೆಕ್ಟಾಗಿ 7 ನಿಮಿಷಲ್ಲಿ ಬಂದುಬಿಟ್ಟೆ ಸ್ನೇಹಿತರೆ. ಹೆಂಗೆ ಗಾಡಿ ಹೊಡಿದು ನನಗೆ ಗೊತ್ತಾಯ್ತಲ್ಲ. 2275 ರೆಡಿ ಇದೆ ನೋಡಿ. 75 ಆಯಿತು. ಇದು ಯಾವುದೋ L&T ಪ್ರೀಮಿಯಂ ಅಪಾರ್ಟ್ಮೆಂಟಿಗೆ ಬಿದ್ದಿರೋದು. ಎಲ್ಲಿ, ಅಮೃತಹಳ್ಳಿ. ಇದು ಮನೆ, ಇದು ಅಪಾರ್ಟ್ಮೆಂಟೇ ಅಲ್ವಾ. ಹೋಗೋಣ ಇವಾಗ ಸ್ನೇಹಿತರೆ. ಮಾನ್ಯತೆ ಟೆಕ್ ಪಾರ್ಕ್ ಬ್ಯಾಕ್ ಸೈಡು ಸಾಯಿ ಅಲ್ಟಿಮ್ ಸ್ಮಾರ್ಟ್ ಹೋಮ್ಸ್ ಹತ್ರ ಇದ್ದೀನಿ. ಎಷ್ಟು 1.5 ಕಿಲೋಮೀಟ್ರ್ ಕೊಟ್ಟಿದ್ದ. ಆಲ್ಮೋಸ್ಟ್ ಎಷ್ಟು ರೂಪಾಯಿ ಕೊಟ್ಟಿದ್ದಪ್ಪ ಅಂದರೆ ಅದಕ್ಕೆ 76 ರೂಪಾಯಿ. ರಿಟರ್ನ್ ಅಮೌಂಟ್ ಅದೇನು ಕೊಡಲಿಲ್ಲ. ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಹೋಗೋಣ. ಏನು ನೋಡ್ತೀಯಾ, ಮುಚ್ಕೊಂಡು ಹೋಗು. ನನ್ನ ಪಾಡಿ ನಾನು ಇಂಡಿಕೇಟ್ರ್ ಹಾಕಿಲ್ವಾ ಅಲ್ಲಿ. ಆ ರೇಂಜಿಗೆ ಸ್ಪೀಡಿಗೆ ಬಂದರೆ ಏನಿದೆ, ಹಾವೇ ರೋಡ್ ಅಂದ್ಕೊಂಡು ನಾನು ಆಟೋದವಣ ಆ ರೇಂಜಿಗೆ ಬರ್ತಾವಣೆ. ಏನು ಮಾಡೋದು, ನಾವೇನು ಮಾಡೋಕ್ಕಾಗಲ್ಲ. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಅಷ್ಟು ದೊಡ್ಡ ರೋಡ್ ಇದ್ರೂ ಅವ್ರಿಗೆ ಚಿಕ್ಕ ಏನೋ ಯಾರಿಗಾದ್ರೂ ಒಟ್ಟಿನಲ್ಲಿ ಓವರ್ಟೇಕ್ ಮಾಡೋಕ್ಕಂಗೆ ಹೋಗ್ಬೇಕಷ್ಟೇ. ಏನು ಮಾಡ್ತೀರಾ, ಅವ್ರ ಲೈಫ್ ಅವ್ರದ್ದು ಬಿಡ್ರಿ, ಪರವಾಗಿಲ್ಲ. ನಾವು ನಮ್ಮ ಪಾಡಿಗೆ ಹೋಗೋಣ. ಇವಾಗ ಸ್ನೇಹಿತರೆ ಸ್ವಾತಿ ಗಾರ್ಡನಲ್ಲಿ ಇದ್ದೀನಿ. ಅಣ್ಣ ಆರ್ಡ್ರ್ ಕೊಡಿ ಅಣ್ಣ. ಆರ್ಡ್ರ್ ID 9477 ಅಣ್ಣ. 9477. ಥ್ಯಾಂಕ್ಸ್ ಅಣ್ಣ. ಇದು 4ನೇ ಆರ್ಡ್ರ್ ಪಿಕಪ್ ಮಾಡ್ತಾಯಿದ್ದೀನಿ ಸ್ವಾತಿ ಗಾರ್ಡನಲ್ಲಿ. ಆಗ ಇಲ್ಲಿ ಸಾಕರ್ ನಗರ. ಡ್ರಾಪ್ ಬಂದುಬಿಟ್ಟು NCN ಡೈಮಂಡ್ ಅಪಾರ್ಟ್ಮೆಂಟು. ಯಾವುದಿದು, ಅಮೃತಹಳ್ಳಿ. ಇದು ಆರ್ಡ್ರು ತೊಗೊಳ್ಳಿ. ವೆಲ್ಕಮ್. ಇವಾಗ ಟೈಮಿಂಗ್ಸು 10-8 ಗಂಟೆ ಆಗಿದೆ. ಎಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ ಇರಿ ತೋರಿಸ್ತೀನಿ. ಎಷ್ಟಪ್ಪ, 10, 11 ಆರ್ಡ್ರ್ ಹೊಡೆದಿದ್ದೀನಿ. 484 ಅರ್ನಿಂಗ್ಸ್ ಆಗಿದೆ. ಸರ್ಜ್ ನೋಡಿದ್ರೆ ಒಂದೂ ಇಲ್ಲ. 10 ಗಂಟೆ ಆಯಿತು. ಟಿಫನ್ ಮಾಡಬೇಕು. ಯಾಕೋ ಯಾರಿಗೊತ್ತು ಹೊಟ್ಟೆ ನಸಿತಲ್ವಲ್ಲ, ಅದಕ್ಕೆ ಆರಾಮಾಗಿ ಹೊಡಿತಾಯಿದ್ದೀನಿ. ಹಾಗೆ ಯಾವಾಗ ಹೊಟ್ಟೆ ಹಸಿಯುತ್ತೆ ಯಾವಾಗ ಟಿಫನ್ ಮಾಡೋಣ ಅಂತ. ಇಲ್ಲಿ ಅಮೃತಹಳ್ಳಿಲಿದ್ದೀನಿ ಇವಾಗ ಎಲ್ಲಿ ಕೊಡ್ತಾನೆ ಮತ್ತೆ ನೋಡೋಣ. ಉಡುಪಿ ಗಾರ್ಡನ್, ಡೆಕತ್ಲ, ಯಾವುದ್ಯಾವುದು ಡೆಕ್ಸೆಲೇನ್ ಯಾವುದದು ಅದು ಹೆಸರೇ ಬರೋಲ್ಲ. ಡೆಲಿಕೇಶನ್ ಯಾವುದೋ ಹೋಟೆಲ್ ಐತೆ ಬಿಡಿ, XYZ. ಅಲ್ಲಿಂದ ಪಿಕಪ್ ಮಾಡಿ ಡ್ರಾಪ್ ಕೊಟ್ಟಿದ್ದೀನಿ. ನೋಡೋಣ ಇವಾಗ ಸರ್ಜ್ ಎಲ್ಲ ಏನಿಲ್ಲ. ಎಷ್ಟು ಹೊಡಿಸ್ತಾನೆ 12 ಗಂಟೆವರೆಗೂ. ಸ್ನೇಹಿತರೆ ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 11:30 ಗಂಟೆ ಆಗಿರೋದು. 16 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸ್ ಮಾತ್ರ ತುಂಬ ಅಂದರೆ ತುಂಬ ಕಡಿಮೆ. 16 ಆರ್ಡ್ರಿಗೆ 590 ರೂಪಾಯಿ ಆಗಿದೆ. ಏನು ಹೊಡೆಯೋದು ಹಿಂಗಾದರೆ. ಕಿಲೋಮೀಟರ್ಸ್ ಅಂತೂ ಆಗ್ತಾ ಇದೆ ಹಾಗೆ ಜಾಸ್ತಿನೇ. ನೋಡಿದ್ರೆ 590 ರೂಪಾಯಿ ಆಗೈತೆ ಬರೀ. ಇದೊಂದು ITC ಕಿಚನ್ಸಿಂದ ಕೊಟ್ಟಿರೋದು, ಕುಡಿಗಳ್ಳಿಯಿಂದ. ಡ್ರಾಪ್ ಎಲ್ಲಪ್ಪ ಅಂದರೆ ಡ್ರಾಪ್ ತಿಂಡ್ಲು ಲೋಕಲ್ ಆರ್ಡ್ರ್ ಬಿದ್ದೈತೆ. ಬೇಗ ಹೋಗಿ ಕೊಟ್ಟು ಇನ್ನೊಂದು ಆರ್ಡ್ರ್ ಹೊಡ್ಯೋಣ. 12 ಗಂಟೆಯಿಂದ ಬುಕ್ ಮಾಡ್ಕೊಳ್ಳೋಣ. ಸರ್ಜ್ ಎಷ್ಟು 45% ಐತೆ. ಓಹೋ, 560ರಿಂದ 860 ರೂಪಾಯಿ ಆಗುತ್ತಂತೆ ಮಧ್ಯಾಹ್ನ 12ರಿಂದ. ಪರವಾಗಿಲ್ಲ, ಅಷ್ಟಾದರೆ ಬೆಸ್ಟು, ಆಗಿಲ್ಲ ಅಂದರೆ ವರ್ಸ್ಟು. ಸ್ನೇಹಿತರೆ ನಾನಿರೋದಿಲ್ಲ ರೇವಾ ಯೂನಿವರ್ಸಿಟಿ ಕಾಲೇಜ್ ಹತ್ರ ಬಾಗ್ನೂರಲ್ಲಿದ್ದೀನಿ. ಪಿಕಪ್ಪು ಬಡ್ಡಿ ಮಗ ತಣ್ಣೀಸ್ ಅಂದರೆ ಪಿಕಪ್ ಹೇಳಿದ್ರೆ 4.5 ಕಿಲೋಮೀಟ್ರು 75 ರೂಪಾಯಿ ಕೊಟ್ಟವನೆ. ಟೋಟಲ್ 8-9 ಕಿಲೋಮೀಟ್ರು. ಡ್ರಾಪ್ ಬಂದುಬಿಟ್ಟು ಎಲ್ಲ ರಿಟರ್ನ್ ಅಮೌಂಟೇ 58 ರೂಪಾಯಿ ಇತ್ತು. ಡ್ರಾಪು ಎಲ್ಲಪ್ಪ ಅಂದರೆ ಜಕ್ಕೂರಿಗೆ ಡ್ರಾಪ್ ಇರೋದು. ಅರೆ ಈ ಥರ ಮಾಡಬೇಕಾ. 58 ರೂಪಾಯಿ ರಿಟರ್ನ್ ಹೋಯಿತು. 52 ರೂಪಾಯಿ ರಿಟರ್ನ್ ಅಮೌಂಟ್ ಇತ್ತು. ಏನು ಮಾಡೋದು, 2 ಆರ್ಡ್ರ್ ಕೌಂಟಿಂಗ್ ತೊಗೊಂಡಿದ್ದೆ ಆಲ್ಮೋಸ್ಟ್. ಎಲ್ಲಿ ತಿಂಡ್ಲು ಬ್ರಾಹ್ಮಿಣ್ ಸಟ್ಟೆ ಇಡ್ಲಿಂದ ಪಿಕಪ್ ಮಾಡ್ಕೊಂಡು ಬಂದೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ದೆ ಅಂದರೆ ಅದಕ್ಕೆ ಕಿಲೋಮೀಟರ್ಸ್ ಬಂದುಬಿಟ್ಟು ಟೋಟಲು
ಎಲ್ಲೋಯ್ತಪ್ಪ ಇದು ಕಿಲೋಮೀಟ್ರ್ಸು? 12 ಕಿಲೋಮೀಟ್ರಿಗೆ 74 ರೂಪಾಯಿ. ಇವಾಗ 8-9 ಕಿಲೋಮೀಟ್ರಿಗೆ ಹೋಗಿದ್ದೀನಿ. ಸರ್ಜ್ ಎಲ್ಲ ಸೇರಿಸ್ಬಿಟ್ಟು ಇವಾಗ 12 ಗಂಟೆ ಮೇಲೆ ಆಯ್ತಲ್ಲ, ಸರ್ಜ್ ಎಲ್ಲ ಸೇರಿಸ್ಬಿಟ್ಟು 72 ರೂಪಾಯಿ ಕೊಟ್ಟವನೆ. ಮತ್ತೆ ಏನು ಮಾಡೋದು, ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಇಲ್ಲಿ ನೋಡಿ ರೇವಾ ಯೂನಿವರ್ಸಿಟಿ ಕಾಲೇಜ್ ಎಷ್ಟು ದೊಡ್ಡದೈತೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದೈತೆ. ಓಹೋ ಏನು ಹೆಣ್ಣು ಮಕ್ಕಳು, ಏನು ಗಂಡು ಮಕ್ಕಳು, ಅವ್ರ ಬಟ್ಟೆಗಳು, ಅವ್ರ ಶರ್ಟ್ಗಳು, ಅವ್ರ ಪ್ಯಾಂಟ್ಗಳು, ಅವ್ರ ಶೂಗಳು ಸಖತ್ತಾಗಿದ್ದಾವೆ. ಪರವಾಗಿಲ್ಲ, ನಾವು ನಡ್ರಿ ಹೋಗೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಎಂಥ ರೋಡಲ್ಲಿ ಗೊತ್ತಿರುತ್ತಾ ಹೆಂಗೆ ಮಳೆ ಆಗೈತೆ ಅಂದರೆ, ನಿನ್ನೆ ಮೊನ್ನೆ ಮಳೆ ಆಗಿದ್ದಕ್ಕೆ ಒಂದು ರೋಡ್ ಮಾಡೋಕ್ಕಾಗಿಲ್ಲ. ಆಲ್ಮೋಸ್ಟ್ ಅವನು ಈ ಏರಿಯಾಗೆ ಬಂದುಬಿಟ್ಟು ಒಂದು 6 ತಿಂಗಳ ಮೇಲೈತೆ ಅನಿಸುತ್ತೆ, ಸರಿಯಾಗಿ ಕೆಲಸನೇ ಮಾಡಿಲ್ಲ. ಇನ್ನು ಯಾವ ಏರಿಯಾಗೆ ಬರೋಣ. ಇದು ಯಾವುದೇ ಇದ್ರೆ ಅಂದರೆ ಅಗ್ರಹಾರ ಏನೋ ಐತೆ. ಇದು ಯಾವ ಏರಿಯಾ ಅಂತ ಗೊತ್ತಿಲ್ಲ. ಇದು ಕೋಗಿಲ ಕ್ರಾಸ್ ಕಡೆಯಿಂದನೂ ಬರುತ್ತೆ, ಬಿಟ್ಟರೆ ಜಕ್ಕೂರು ಕಡೆಯಿಂದ ರೋಡ್ ಬರುತ್ತೆ. ಆಮೇಲೆ ಒಳಗಡೆ ಒಂದು ಅಪಾರ್ಟ್ಮೆಂಟ್ ಐತೆ ದೊಡ್ಡದು. ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗೆ ಇಂಥ ರೋಡ್ಗಳು ಯಾವಪ್ಪ. ಒಂದು ಅರ್ಧ ಕಿಲೋಮೀಟ್ರಿಂದ ಆಯಿತು, ಇನ್ನೂ ಎಷ್ಟು ದೂರ ಹೋಗ್ಬೇಕಂತ ಗೊತ್ತು. ಆಲ್ಮೋಸ್ಟ್ ಇನ್ನೂ 850 ಮೀಟ್ರ್ ಐತೆ. ಆಲ್ಮೋಸ್ಟ್ ಮೇನ್ ರೋಡಿಂದ 1 ಕಿಲೋಮೀಟ್ರ್ ಮೇಲೆ ಆಗುತ್ತೆ. ಮೇನ್ ಡಾಂಬರ್ ರೋಡೇ ಇಲ್ಲ, ಬರೀ ಕಚ್ಚಾ ರೋಡೇ ಸಿಗ್ತೈತೆ. ಅದು ಇಂಥ ಮಳೆ ಇನ್ನೂ ಇದು ಸ್ವಲ್ಪ ನೀರು ಮಳೆ ಇಲ್ವಲ್ಲ, ಹೆಂಗೋ ಕಮ್ಮಿ ಆಗೈತೆ. ಮಳೆ ಟೈಮಲ್ಲಿ ಹೆಂಗೆ ಇರ್ಬೋದು ಅಂತೀನಿ ನಾನು. ಈ ರೋಡು ತೆಗ್ಗಣೆ ಕಾಣಲ್ಲ ಅದು ಮಳೆಯಿಂದ. ಯಪ್ಪ ದೇವ್ರೆ, ನೋಡ್ರಪ್ಪ ಇದು ಅಂಥ ರೋಡು. ಶಿವಾಯನಮ್ಮ, ಕಾಲೆಲ್ಲ ರಾಡಿ ಆಗಿಬಿಟ್ಟಿತ್ತು. ಇಷ್ಟೊತ್ತರ ಹೊಡೆದಿದ್ದು ಕಾಲ ಮೇಲೆಲ್ಲ ಗಲೀಜು. ಅಣ್ಣ 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 ಮೆತ್ತಗೆ ಹೋಗೋಣ, ಒಮ್ಮೆ ಅಣ್ಣ ಇರಪ್ಪ, ನೀನೇ ಮುಂದೆ ಹೋಗು, ನಾನು ಆರಾಮಾಗಿ ಹೋಗ್ತೀನಿ. ಯಾವನಿಗೆ ಬೇಕು. ಇಲ್ಲಿಗೆ ಇದನ್ನು ಮುಗೀತು. ಹತ್ತತ್ರ 1 ಕಿಲೋಮೀಟ್ರ್ ಐತೆ ನೋಡಿ. ಮುಂದೆ ಆದ್ರೂ ಕರೆಕ್ಟ್ ರೋಡ್ ಐತಾ? ಅದೂ ಇಲ್ಲ, ಅದು ಕಚ್ಚಾ ರೋಡೇ ಇರೋದು. ಇದೇನು ಯಾವ ಕಾಡಲ್ಲಿ ಬಂದುಬಿಟ್ಟು ಹೆಂಗಾಗೈತೆ ಕಾಡ ಏನು. ಅರೆ ಮೇನ್ ಬಸ್ಗಳು ಅದು ಇದು ಓಡಾಡಲ್ಲ, ಬರೀ ಸ್ಕೂಲ್ ಬಸ್ಸು, ಕಾರ್ಗಳು, ಲಾರಿ ಗೀರಿ ಅದು ಇದು ಏನು ಓಡಾಡಲ್ಲ ಅಷ್ಟೊಂದು. ಪರವಾಗಿಲ್ಲ, ಈ ಕಡೆ ಒಳಗಡೆ ಆದ್ರೂ ರೋಡ್ ಐತಾ? ಅಬ್ಬ ಪರವಾಗಿಲ್ಲ, ಇಲ್ಲಾದರೂ ರೋಡ್ ಮಾಡೋರಲ್ಲ. ಇದು ಜಕ್ಕೂರು ಲೇಕ್ ಇದೆಯಲ್ಲ, ಅದ್ರ ಬ್ಯಾಕ್ ಸೈಡಿಗೆ ಬಂದುಬಿಡುತ್ತೆ ಇದು ರೋಡು. ಇದು ಜಕ್ಕೂರು ಕೆರೆ, ಜಕ್ಕೂರು ಲೇಕ್ ಬ್ಯಾಕ್ ಸೈಡಲ್ಲಿ ಇರೋದು ಅಪಾರ್ಟ್ಮೆಂಟ್ ಇದು. ಬರ್ರಿ ಮತ್ತೆ ಸಿಗುವ ಆಮೇಲೆ. ಇವಾಗ ಸ್ನೇಹಿತರೆ ಅರ್ನಿಂಗ್ಸು ಟಾರ್ಗೆಟ್ ಬಂದುಬಿಟ್ಟು 25 ಆಗಿದೆ. 25 ಫಸ್ಟ್ ಟಾರ್ಗೆಟ್ ಮುಗಿದೋಗ್ಬಿಟ್ಟೈತೆ. ಇವತ್ತು 37 ಅಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. 23 ಐತೆ ಅಂದ್ಕೊಂಡು. ಅರ್ನಿಂಗ್ಸು ಒಂದು 900 ಚಿಲ್ಲರೆ ಆಗಿದೆ. ಅಣ್ಣ ಹಿಡ್ಕೊಂಡು ಅಲ್ಲಿ 9596 ಕೊಡಿ ಮೇಡಮ್. 9596 95 ಬಾಣ ಬೇಗ. 0336. ಇನ್ನೊಂದು ಆರ್ಡ್ರ್ ಎಲ್ಲಪ್ಪ ಅಂದರೆ ಯಾವುದು ಗ್ರೌಂಡ್ ಫ್ಲೋರಾ? ಇನ್ನೊಂದು ಇದೆ ನಾಟಿ ಸುಗುಡು. ಯಾವುದು ಎಲ್ಲಿ ಇದೆ? ಸ್ಟೇಟ್ ರೋಡ್ ಅಲ್ಲ, ನಂದನ ಪ್ಯಾಲೇಸು. ಇದು ಫುಡ್ ರೆಡಿ ಐತೆ, ಬೇಗ ಹೋಗಿ ಕೊಡ್ಬೇಕು. ಡ್ರಾಪ್ ಎಲ್ಲಪ್ಪ ಅಂದರೆ ಇರಿ ಹೇಳ್ತೀನಿ. ಒಂದು ಕೆಂಪಾಪುರ, ಇನ್ನೊಂದು ಮಾನ್ಯತೆ ಟೆಕ್ ಪಾರ್ಕು. ನಿಮ್ಮದು 2 ಆರ್ಡ್ರ್ ಕೊಟ್ಟವಣ? ಒಂದೇ ಆಯ್ತಾ? ಇವಾಗ ನಾಟಿ ಸೊಗಡದಲ್ಲಿ ಬಂದಿದ್ದೀನಿ ಪಿಕಪ್ ಮಾಡೋಕ್ಕೆ. ಆರ್ಡ್ರ್ ಇಲ್ಲಪ್ಪ, ಇದು ಆರ್ಡ್ರಲ್ಲಿ ಕೊಡ್ತಾನೆ ಯಾರು ಸರ್? 3980 ಮಟನ್ ಕರಿ. ಇದು ಪಿಕಪ್ ಆಯಿತು. ಡ್ರಾಪು ಕೆಂಪಾಪುರ, ಇವೆರಡು ಕೊಟ್ಟು ನೋಡೋಣ. ಟೈಮಿಂಗ್ ಇನ್ನೊಂದು ಆರ್ಡ್ರ್ ಹೊಡೆದ್ಬಿಟ್ಟು ಸಂಜೆ ಡೈರೆಕ್ಟಾಗಿ 7 ಗಂಟೆಗೆ ಸಿಗ್ತೀನಿ. ಸ್ನೇಹಿತರೆ ಇಲ್ಲಿ ನೋಡಿ, 2 ಆರ್ಡ್ರ್ ಕೊಟ್ಬಿಟ್ಟು ಟ್ರಪಲ್ಸಿಂದ 9 ರೂಪಾಯಿ ರಿಟರ್ನ್ ಅಂತೆ. ಬಡ್ಡಿ ಮಗ ಓದು. ಅಣ್ಣ ರೆಡಿ ಇದೆ ನೋಡಿ. 0411 0411 ಹಾಯ್ 0411 8876 8876 7921. हाँ SRJ कन्नड़ी का है देखो. 7274 2 ಪಿಕಪ್ ಆಯಿತು. ಬನ್ನಿ ಹೋಗೋಣ. ಆಗಿದೆಯಾ? ಓಕೆ ಸ್ನೇಹಿತರೆ, ಕ್ಯಾಶ್ ಆನ್ ಡೆಲಿವರಿ ಇತ್ತು 497. ಯಾಕೋ ಸ್ಟ್ಯಾಂಡೇ ತೆಗೆದಿಲ್ಲ, ಗಾಡಿ ಆಫ್ ಆಗ್ತೈತೆ. ಇವಾಗ ಕಾಕ್ಸ್ಟೌನು ಇದ್ರ ಹತ್ರ ಇದ್ದೀನಿ. ನೋಡೋಣ. ಇನ್ನೂ ಇದು ಟೈಮಿಂಗ್ ತೊಗೋತೈತೆ 30 ಸೆಕೆಂಡು. ಎಷ್ಟು 1 ನಿಮಿಷ ನೋಡೋಣ ರೀ. ಎಷ್ಟು ಆರ್ಡ್ರ್ ಕೌಂಟಿಂಗ್ ತೊಗೊಳ್ತಾ ಗೊತ್ತಿಲ್ಲ, ಆಲ್ಮೋಸ್ಟ್ ನೋಡಲಿಲ್ಲ, ಗಾಡಿ ಮೇಲೆ ಇದ್ನಲ್ಲ ಅವಾಗ, ಅದಕ್ಕೆ. ಬೇಗ ಆಗು. 9 10 8 7 6 5 4 3 2 1. ಕ್ಯಾಶ್ ಆನ್ ಡೆಲಿವರಿ ಕಂಪ್ಲೀಟ್ ಆಯಿತು.
ಎಷ್ಟು ರೂಪಾಯಿ ಕೊಟ್ಟಿದ್ದೆ ಇದಕ್ಕೆ ಆರ್ಡ್ರಿಗೆ? ಓ ಆಗು ಎಷ್ಟೊತ್ತು ಬೇಕು? 114 ರೂಪಾಯಿ, 1.5 ಕೌಂಟಿಂಗು. ಇವಾಗ ಇನ್ನೂ ಎಷ್ಟು ಬೇಕಾಗಿರೋದಂದರೆ ಎಲ್ಲಪ್ಪ ರಿಫ್ರೆಶ್ ಆಗು ಬೇಗ ನೋಡೋಣ. ಏನು ಟ್ರಾಫಿಕ್ ಬೇರೆ ಸಿಕ್ಕಾಪಟ್ಟೆ ಆಗಿಬಿಟ್ಟೈತೆ ಮೇನ್ ರೋಡಲ್ಲಿ. ಇವಾಗ ಗಲ್ಲಿ ರೋಡಲ್ಲಿ ಇದ್ದೀನಿ ನಾನು. ಇನ್ನೂ ಎಷ್ಟು ಬೇಕಪ್ಪ ಅಂದರೆ ಇನ್ನೂ 5 ಆರ್ಡ್ರ್ ಹೊಡಿಬೇಕು ನಾನು. ಸ್ನೇಹಿತರೆ, ಮಳೆ ಬರ್ತಾಯಿತ್ತು ಫುಲ್ಲು. ಫುಲ್ ಜೋರಂದರೆ ಜೋರಾಗಿ ಮಳೆ ಇದೆ ಇವತ್ತು. ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಈ ರೀತಿ ತೋರಿಸ್ತೀನಿ ನೋಡಿ. ಒಂದಿಷ್ಟು ಸಾರಿ ಬೈಬಾರ್ದು. ಇಷ್ಟು 39 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸು 1725 ಕ್ಯಾಲ್ಕುಲೇಟ್ ಮಾಡೋಣ ಇರಿ. 1725 ಪ್ಲಸ್ 320 ಮ್ಯಾಕ್ಸ್ ಬೋನಸ್ಸು 525 ರೂಪಾಯಿ ಅನಿಸುತ್ತೆ. 320 ರೂಪಾಯಿ ಮ್ಯಾಕ್ಸ್ ಕರೆಕ್ಟು. ಟೋಟಲ್ 2570 ರೂಪಾಯಿ ಹಿಡಿದಿರೋದು. ಗಾಡಿ ಕಿಲೋಮೀಟ್ರ್ ಎಷ್ಟಪ್ಪ ಆಗಿದೆ ಅಂತಂದರೆ ಇವ್ರಿಗೆ ಫೋಟೋ ಹೊಡ್ಕೊಂಡ್ಬಂದಿದ್ನಲ್ಲ, ಬೆಳಗ್ಗೆ 29,205, 29,205, 29,205. ಇವಾಗಿನ ಗಾಡಿ ಕಿಲೋಮೀಟ್ರು ಅದು ಮಳೆಯಲ್ಲಿ ಇದನ್ನು ಮಾಡಿದ್ನಲ್ಲ, 29,418 ಅಂತ ಗೊತ್ತಾಗ್ತಲ್ಲ. 18 ಹಾಕಿದ್ದೇನೆ ಪರವಾಗಿಲ್ಲ. 29,418 ಇದು ಪ್ಲಸ್ ಆಗಿರ್ತೈತೆ, ಮೈನಸ್ ಆಗು. 29,418. ಟೋಟಲ್ 213 ಕಿಲೋಮೀಟ್ರ್ ಓಡಿಸಿದ್ದೀನಿ ಗಾಡಿನ. ಈ ವಿಡಿಯೋಗೆ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಬಾ.